ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಕಿತ್ತೂರು ಕರ್ನಾಟಕದ ಜೀವನದಿಯಲ್ಲಿ ಅತ್ಯಂತ ಪ್ರಮುಖವಾಗಿರುವುದು ನಮ್ಮ ಹೆಮ್ಮೆಯ ಮಲಪ್ರಭೆ. ಖಾನಾಪುರದ ಗಡಿ ಅರಣ್ಯ ಪ್ರದೇಶದ ಕನಕೊಂಬಿಯಲ್ಲಿ ಹುಟ್ಟಿ ಕಿತ್ತೂರು ಕ್ಷೇತ್ರದ ಎಂಕೆ ಹುಬ್ಬಳ್ಳಿಯ ತಾಯಿ ಗಂಗಾಂಬಿಕೆ ಐಕ್ಯ ಸ್ಥಳದ ಮೂಲಕ ಬೈಲಹೊಂಗಲ ಮಾರ್ಗವಾಗಿ ನವಿಲು ತೀರ್ಥ ಅಣೆಕಟ್ಟೆಗೆ ಸೇರಿಕೊಳ್ಳುತ್ತೆ. ಆದರೆ ವಿಪರ್ಯಾಸ ಅಂದ್ರೆ ಇಡೀ ಕಿತ್ತೂರು ಕರ್ನಾಟಕದ ಜಿಲ್ಲೆಗಳಿಗೆ ನೀರುಣಿಸುವ ಮಲಪ್ರಭಾ ನದಿಯ ಜನಿಸುವ ತಾಲೂಕು ಖಾನಾಪುರ ಹೆಚ್ಚು ಹಳ್ಳಗಳ ಮೂಲಕ ಮಲಪ್ರಭೆಯ ನದಿಗೆ ಹೆಚ್ಚು ನೀರು ಸೇರುವ ಕಿತ್ತೂರು ಹಾಗೂ ಬೈಲಹೊಂಗಲ ಕ್ಷೇತ್ರಗಳಿಗೆ ಪ್ರತಿ ವರ್ಷ ಬೇಸಿಗೆಯಲ್ಲಿ ಕುಡಿಯೋದಕ್ಕೂ ಕೂಡ ನೀರು ಸಿಗಲಾರದ ಪರಿಸ್ಥಿತಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಹಳ್ಳಿಗಳು ಕಂಡಿದೆ. ಇನ್ನು ನದಿ ತೀರದ ಬಹುತೇಕ ಹಳ್ಳಿಗಳಲ್ಲೇ ಬೇಸಿಗೆ ಬಂತಂದ್ರೆ ಸಾಕು ಅಂತರ್ಜಲ ಕುಸಿದು ಕೊಳವೆ ಬಾವಿಗಳು ಬತ್ತಿ ಹೋಗುತ್ತಿರುವುದು ಸಹ ಆಗ್ತಾ ಇದೆ. ಇನ್ನು ಇದರಿಂದ ರೈತಾಪಿ ವರ್ಗದ ಜನತೆಗಂತೂ ಬೇಸಿಗೆಯಲ್ಲಿ ನೀರಿಗಾಗಿ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಇನ್ನು ಕುಡಿಯುವ ನೀರು ಹಾಗೂ ಬಳಕೆಯ ನೀರಿಗಾಗಿ ಬೇಸಿಗೆಯಲ್ಲಿ ಸಾಕಷ್ಟು ಪರದಾಡಬೇಕಾಗಿದೆ. ಈ ತಾಲೂಕುಗಳ ಗ್ರಾಮಸ್ಥರು ಇನ್ನು ಬೇಸಿಗೆಯಲ್ಲಿ ಕೊಳವೆ ಬಾವಿಯನ್ನ ಪ್ರಸ್ತುತ 600 ಅಡಿ ಕೊರೆಸಿದ್ರೂ ಕೂಡ ನೀರು ಬೇಸಿಗೆಯಲ್ಲಿ ಸಿಗದೇ ಇರುವ ಪರಿಸ್ಥಿತಿಗಳು ಬಂದಿದೆ. ಇದರಿಂದ ನಮ್ಮ ಖಾನಾಪುರ, ಕಿತ್ತೂರು, ಬೈಲಹೊಂಗಲ ಹಾಗೂ ಬೆಳಗಾವಿ ಗ್ರಾಮೀಣ ತಾಲೂಕುಗಳ ಜನತೆ ಹಾಗೂ ರೈತಾಪಿ ವರ್ಗದ ಜನತೆಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಆದ್ದರಿಂದ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕರು ಆಗಿರುವ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಈ ಬಗ್ಗೆ ಸಮಗ್ರವಾಗಿ ಚಿಂತನೆ ನಡೆಸಿ ಖಾನಾಪುರ, ಕಿತ್ತೂರು, ಬೈಲಹೊಂಗಲ ಹಾಗೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರಗಳ ಸಮಗ್ರ ನೀರಾವರಿ ದೃಷ್ಟಿಯಿಂದ ಪ್ರತ್ಯೇಕ ಅಣೆಕಟ್ಟು ನಿರ್ಮಿಸಿ ಅದಕ್ಕೆ ರಾಣಿ ಚೆನ್ನಮ್ಮ ಅಣೆಕಟ್ಟು ಹೆಸರನ್ನ ಇಡುವ ನಿಟ್ಟಿನಲ್ಲಿ ಎಲ್ಲರ ಜೊತೆ ಸೇರಿ ಚರ್ಚೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ನೀರಾವರಿ ಹೋರಾಟ ಸಮಿತಿ ಮೂಲಕ ಈ ನಿಟ್ಟಿನಲ್ಲಿ ಹೋರಾಟ ಮಾಡಲಾಗುತ್ತೆ. ನಾನು ಇರ್ತಕ್ಕಂಥದ್ದು ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೀನಿ. ಮಲಪ್ರಭಾ ಕಿತ್ತೂರು ಕರ್ನಾಟಕದ ಜೀವನದಿ ಪ್ರತಿ ಮಲಪ್ರಭಾ ನದಿಯ ಮಧ್ಯಭಾಗದಲ್ಲಿದ್ದೀನಿ. ಬಹುಶಃ ಮತ್ತು ಭಾಗಶಃ ಕಿತ್ತೂರು ಕರ್ನಾಟಕದ ಜೀವನದಿಯಾಗಿ ಖಾನಾಪುರ ತಾಲೂಕಿನ ಕಣಕುಂಬಿಯಲ್ಲಿ ಹುಟ್ಟಿ ಖಾನಾಪುರ, ಕಿತ್ತೂರು, ಬೈಲಹೊಂಗಲ, ಸೌದತ್ತಿ ಹೀಗೆ ನವಿಲು ತೀರ್ಥ ಅಂತಕ್ಕಂಥ ಒಂದು ಡ್ಯಾಮ್ ಮೂಲಕ ಆ ಕಡೆ ಬಾಗಲಕೋಟೆ ಮತ್ತು ಈ ಕಡೆ ಹುಬ್ಬಳ್ಳಿ, ಗದಗ ಮತ್ತು ಆ ಕಡೆ ಎಲ್ಲ ನೀರುಣಿಸ್ತಕ್ಕಂಥ ಒಂದು ನದಿ ಇದೇ ನೋಡ್ರಿ, ನಮ್ಮ ನದಿ, ನಮ್ಮ ಹೆಮ್ಮೆಯ ನದಿ ಮಲಪ್ರಭಾ ನದಿ. ಬಹುಶಃ ಮತ್ತೆ ಭಾಗಶಃ ನಾನು ಇವತ್ತು ಒಂದು ಚಿಂತನೆ ನಡೆಸಿರೋದೇನಪ್ಪ ಅಂತಂದ್ರೆ, ನಮ್ಮ ಖಾನಾಪುರ ಮತ್ತೆ ಕಿತ್ತೂರು ನಾಡಿನ ಖಾನಾಪುರ ತಾಲೂಕಿನ ಕಣಕುಂಬಿಯಲ್ಲಿ ಹುಟ್ಟುತ್ತದೆ ಮಲಪ್ರಭಾ ನದಿ. ಹುಟ್ಟಿ ಏನಾಗುತ್ತಪ್ಪ ಅಂತಂದ್ರೆ ಇಳಿಜಾರು ಮುಖಾಂತರ ಖಾನಾಪುರ, ಕಿತ್ತೂರು ಮೂಲಕವಾಗಿ ಹೊರಟೋಗ್ತದೆ. ದುರ್ದೈವ ಅಂದ್ರೆ ಖಾನಾಪುರ ಮತ್ತೆ ಕಿತ್ತೂರಿನ ಕೆಲವು ಹಳ್ಳಗಳು ಸೇರಿ ಮುಂದೆ ಬರ್ತಾ ಬರ್ತಾ ದೊಡ್ಡದಾಗಿ ಹೊರಟೋಗುತ್ತೆ. ವಿಪರ್ಯಾಸ ಅಂದ್ರೆ ನಮ್ಮ ಖಾನಾಪುರ ಮತ್ತೆ ಕಿತ್ತೂರುಗಳಿಗೆ ಒಂದು ನೀರಾವರಿ ಸೌಲಭ್ಯನೇ ಇಲ್ಲ. ಸೊ ಹಾಗಾಗಿ ನಂದೇನಪ್ಪ ಮನವಿ ಅಂತಂದ್ರೆ, ಬಹುತೇಕ ಈಗ ಡ್ಯಾಮ್ಗಳು ನೋಡಿದೀವಿ ನಾವು. ಹಿಂದೆ ಇರ್ತಕ್ಕಂಥ ಹಿಂದೆ ಸರ್ಕಾರಗಳಿದ್ವೋ ಅವಾಗ ಎಲ್ಲಿ ನದಿಗಳು ಹುಡ್ತಾವೋ ಅದಕ್ಕಿಂತ ಜಸ್ಟ್ ಒಂದು ನಿಯರೆಸ್ಟ್ ಅಲ್ಲೇ ಹತ್ತಿರದಲ್ಲೇ ಒಂದು ರೀತಿ ಡ್ಯಾಮ್ಗಳನ್ನ ಮಾಡಿಬಿಟ್ಟು ಹೊರಟೋದ್ರು. ಈಗ ತುಂಗಭದ್ರಾ ಹುಡ್ತೈತೆ, ತುಂಗಾಗೊಂದು ಮಾಡಿದ್ರು, ಭದ್ರಾಗೊಂದು ಮಾಡಿದ್ರು, ಮತ್ತೆ ಈ ಕಡೆ ಕಾಳಿ ನದಿಗೊಂದು ಮಾಡಿದ್ರು. ಈ ರೀತಿ ಎಲ್ಲ ಮಾಡಿಬಿಟ್ಟು ಹೊರಟೋದ್ರು ನಿಯರೆಸ್ಟ್ ಆಗಿ. ಆದ್ರೆ ದುರ್ದೈವ, ನಮ್ಮ ಮಲಪ್ರಭಾ ನದಿಗೆ ನಾವು ನೀರು ಕೊಡ್ತೀವಿ ಖಾನಾಪುರ ಮತ್ತೆ ಕಿತ್ತೂರಿನವರು, ಆದ್ರೆ ನಮಗೆ ಒಂದು ಡ್ಯಾಮ್ ಇಲ್ಲ, ನೀರು ಇಲ್ಲಿ ಸರಾಗವಾಗಿ ನಿಲ್ಲೋದಕ್ಕೆ ಏನು ಇದ್ದು ಇಲ್ಲ. ಹಾಗಾಗಿ ನೀರೆಲ್ಲ ಹುಟ್ಟದೆ, ಅಲ್ಲಿಂದ ನೀರು ಹುಟ್ಬಿಟ್ಟು ಕಣಕುಂಬಿ ಮಾರ್ಗವಾಗಿ ಹಳ್ಳಗಳೆಲ್ಲ ಒಂದ್ ಕಡೆ ಸೇರ್ತವೆ, ನದಿ ಮೂಲಕ ಬರ್ತೈತೆ, ನದಿ ಮೂಲಕ ಅಂತ ಹರಿದು ಹೋಗ್ಬಿಡುತ್ತೆ. ಈಗಾದ್ರೆ ನನ್ನ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮ ಖಾನಾಪುರ ಮತ್ತೆ ಕಿತ್ತೂರು ಭಾಗದ ಜನತೆ ಇದ್ದಾರೆ, ಸಾಕಷ್ಟು ಜನ ರೈತಾಪಿ ವರ್ಗದ ಜನತೆ ಇದ್ದಾರೆ, ಬೈಲಹೊಂಗಲದ ಜನತೆ ಇದ್ದಾರೆ, ಈ ಕಡೆ ಬೆಳಗಾವಿ ಗ್ರಾಮೀಣ ಜನತೆನ ಇದ್ದಾರೆ. ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮಗೆ ಬರೇ ನೀರು ಕೊಡೋದೇ ಆಯ್ತಲ್ಲ, ನಮ್ಗೆ ಯಾಕೆ ನೀರಾವರಿ ಇಲ್ಲ? ಹಾಗಾಗಿ ನಂದು ಮನವಿ ಏನಪ್ಪಾ ಅಂತಂದ್ರೆ, ಈ ಕಳಸಾದಂತೂ ಹೋರಾಟ ಮಾಡ್ತಾವ್ರೆ, ಓಕೆ, ಅದು ಒಂದು ಹೋರಾಟ, ನೀರಾವರಿ ಪರ ಮಾಡ್ತಾವ್ರೆ, ಪಾಪ ಅವರು ಮೊದ್ಲಿಂದನೂ ಹೋರಾಟ ಮಾಡ್ತಾವ್ರೆ, ನವಲಗುಂದ, ನರಗುಂದ, ಹುಬ್ಳಿ, ಧಾರವಾಡಗೆ ನೀರು ಬೇಕು ಅಂತ. ಓಕೆ, ಆದ್ರೆ ಎರಡೂ ಒಂದ್ ರೀತಿ ಈ ನಡುವೆ ಎಲ್ಲ ಒಂದ್ ಕಡೆ
ರಾಜಕೀಯ ಪಕ್ಷಗಳ ತಿಕ್ಕಾಟಗಳು ಎನ್ನುವುದು ಅಥವಾ ಅಲ್ಲಿರ್ತಕ್ಕಂಥ ರಾಜ್ಯಗಳ ಹೊಂದಾಣಿಕೆ ಇಲ್ಲದೆ ಇರ್ತಕ್ಕಂಥದಕ್ಕೆ ಒಂದು ರೀತಿ ಅದು ಕಳಸ ಮತ್ತು ಬಂಡೂರಿ ಇಲ್ಲಿವರೆಗೂ ಸಹ ಕಾನೂನು ಹೋರಾಟದಲ್ಲೇ ಇದೆ. ಒಂದು ಕಡೆ DPR ಆಗುತ್ತೆ, ಒಂದು ಕಡೆ ಕಾಂಟ್ರಾಕ್ಟರ್ ಟೆಂಡರ್ ಆಗುತ್ತೆ, ಆದರೆ ಯಾಕೋ ಮುಂದೆ ಬರಲ್ಲ. ಅರಣ್ಯ ಒಂದು ಇಲಾಖೆ ಇದು ಬರ್ತೈತೆ ಹಸ್ತಕ್ಷೇಪಗಳು. ಇಂಥ ಸಂದರ್ಭದಲ್ಲಿ ನಾನು ಕೇಳೋದು, ಈಗ ಮೊನ್ನೆ ನಾನು ಇಲ್ಲಿರ್ತಕ್ಕಂಥ ಖಾನಾಪುರ ಸ್ಥಳೀಯ ಶಾಸಕರ ಜೊತೆ ಒಂದು ರೀತಿ ಚರ್ಚೆ ಮಾಡುವಾಗ, ಯಾಕೆ ಸರ್ ಖಾನಾಪುರ ಮತ್ತು ಕಿತ್ತೂರು ಮತ್ತು ಈ ಕಡೆ ಭಾಗದ ಒಂದು ರೀತಿ ನಾವೆಲ್ಲ ಸೇರಿ ಒಂದು ಕಣಕುಂಬಿ ಒಂದು ಭಾಗದಲ್ಲಿ ವಿಶೇಷವಾಗಿ ಒಂದು ಗ್ರಾಮಗಳ ಒಂದು ಪ್ರದೇಶಗಳಲ್ಲಿ ನಮ್ಮ ಒಂದು ನೀರನ್ನು ಸಂರಕ್ಷಣೆ ಮಾಡ್ಕೊಳಕ್ಕೋಸ್ಕರ ಎರಡು ತಾಲೂಕುಗಳ ರೈತರ ಒಂದು ಹಿತದೃಷ್ಟಿಯಿಂದ ಯಾಕೆ ನಾವು ಒಂದು ಸಣ್ಣ ಒಂದು ಡ್ಯಾಮನ್ನು ಕಟ್ಟಬಾರ್ದು, ಒಂದು ಅಣೆಕಟ್ಟನ್ನು ಕಟ್ಟಿದ್ರೆ ಎರಡೂ ತಾಲೂಕುಗಳ ಒಂದು ರೈತರುಗಳಿಗೆ ಅನುಕೂಲ ಆಗುತ್ತೆ, ಮತ್ತೆ ನೀರಾವರಿ ಆಗುತ್ತೆ. ಈ ಕಡೆ ಭಾಗದ ಒಂದು ರೀತಿ ರೈತರಾಗಿರ್ಬೋದು, ಜನತೆ ಆಗಿರ್ಬೋದು ಸಂಪನ್ನವಾಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೆ. ಬಹುಶಃ ಅವರು ಸಹ ಒಂದು ರೀತಿ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ನಾನು ಕೇಳೋದು, ಸಮಸ್ತ ಒಂದು ರೀತಿ ಖಾನಾಪುರ ಮತ್ತು ಕಿತ್ತೂರು ಮತ್ತು ಆ ಬೈಲಹೊಂಗಲ ಬೆಳಗಾವಿ ಗ್ರಾಮೀಣ ಜನತೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತು ಎಲ್ಲ ಹುಟ್ಟು ಹೋರಾಟಗಾರರಿಗೆ, ಎಲ್ಲ ರೈತ ಪರ ಹೋರಾಟಗಾರರಿಗೆ ದಯವಿಟ್ಟು ಈ ನಿಟ್ಟಿನಲ್ಲಿ ಚಿಂತನೆ ನಡೆಸೋಣ. ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ನದಿಗಳ ಮೂಲಗಳು ನೋಡಿ ನಿಯರೆಸ್ಟಲ್ಲಿ ಅಣೆಕಟ್ಟು ಕಟ್ಟಿದ್ದಾರೆ. ಆದರೆ ನಮ್ಮ ಮಲಪ್ರಭಾ ನದಿಗೆ ಎಲ್ಲಿ ದೂರದ ಕಣಕುಂಬಿಲಿ ಹುಟ್ಟಿದ್ರು ದೂರದ ಒಂದು ನವಿಲ್ ತೀರ್ಥದಲ್ಲಿ ಅಣೆಕಟ್ಟು ಕಟ್ಟಿದ್ದಾರೆ. ಇಲ್ಲಿ ನದಿ ಹುಟ್ಟುತ್ತೆ, ಸರಾಗೋಗಿ ಹರಿದೋಗ್ಬಿಡುತ್ತೆ. ಆದರೆ ನಮ್ಮ ಬೇಸಿಗೆ ಕಾಲ ಬಂತಂದ್ರೆ ಅಥವಾ ನೋಡಿ ಮೊನ್ನೆ ಬರಗಾಲದಲ್ಲಿ ಎಷ್ಟು ನೀರಿಗೆ ಹಾಹಾಕಾರ ಎದ್ದೋಳ್ತು ಖಾನಾಪುರ್, ಕಿತ್ತೂರು ಮತ್ತೆ ಬೈಲಹೊಂಗಲ ಬೆಳಗಾವಿ ಗ್ರಾಮೀಣದಲ್ಲಿ. ಇಂಥ ಸಂದರ್ಭದಲ್ಲಿ ಸಣ್ಣ ಒಂದು ಅಣೆಕಟ್ಟು ಕಟ್ಕೊಬಿಟ್ರೆ ಎಷ್ಟು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ಆ ನಿಟ್ಟಿನಡಿ ಚಿಂತನೆ ನಡೆಸಿದ್ರೆ ಇಲ್ಲೊಂದ್ ಕಡೆ ಎದುಗುತ್ತೆ. ಓಕೆ, ಸವಾಲುಗಳು ಎದುರಾಗ್ಬೋದು, ಅರಣ್ಯ ಇಲಾಖೆ ಹಸ್ತಕ್ಷೇಪ ಮಾಡ್ಬೋದು, ಮತ್ತೆ ಬೇರೆ ಇದಾಗ್ಬೋದು. ಆದರೆ ಕೇಂದ್ರ ಸರ್ಕಾರದವರು ಇದ್ರ ಬಗ್ಗೆ ಯಾಕೆ ಸಂಸದರು, ನಾನು ಕೇಳ್ತೀನಿ, ಈಗ ತಾನೇ ಸರ್ಕಾರ ಬಂದಿದೆ, ಸಂಸದರು ಆರಿಸಿ ಬಂದಿದ್ದಾರೆ, ಅವರೆಲ್ಲರೂ ಯಾಕೆ ನಮ್ಮ ಪರವಾಗಿ ಧ್ವನಿ ಎತ್ತಿ ಯಾಕೆ ಅವರು ಒಂದ್ ರೀತಿ ನಮ್ಗೆ ಅನುಮತಿ ಕೊಡಿಸಬಾರ್ದು? ಯಾಕಪ್ಪ ಅಂದ್ರೆ ನೀರಾವರಿಗೆ ಇದೇನೋ ಬೇರೆ ಬಹುಪಯೋಗಿಲ್ವಲ್ಲ, ನೀರಾವರಿಗೆ ರೈತರುಗಳ ಹಿತಾಸಕ್ತಿಗೋಸ್ಕರ ನಡೀತಾ ಇದೆ. ಹಾಗಾಗಿ ಯಾಕೆ ಅರಣ್ಯ ಒಂದ್ ರೀತಿ ಹಕ್ಕುಗಳ ಹೋರಾಟಗಾರರು ಸಹ ಇದ್ರ ಕಡೆ ಖಂಡಿತ ಅವರು ಒಂದ್ ರೀತಿ ಮನವೊಲಿಸ್ಬೋದು ಅಂತಕ್ಕಂಥ ನನ್ನ ಅನಿಸಿಕೆ. ಹಾಗಾಗಿ ಈ ನಿಟ್ಟಿನಲ್ಲಿ ಹೋರಾಟಗಳು ಇನ್ನು ಮುಂದೆ ನಿರಂತರವಾಗಿರ್ತವೆ. ಹಾಗಾಗಿ ನಮ್ಗೇನಪ್ಪ ಅಂತಂದ್ರೆ ಖಾನಾಪುರ್ ಕಿತ್ತೂರು ಸಮಗ್ರ ನೀರಾವರಿ ಹೋರಾಟ ಸಮಿತಿ ಅಂತಕ್ಕಂಥ ಒಂದು ಸಂಘಟನೆಯಡಿ ಈ ಒಂದು ಅಣೆಕಟ್ಟು ನಿರ್ಮಾಣಕ್ಕೆ ಒಂದ್ ರೀತಿ ಹೋರಾಟ ಮಾಡ್ತೀವಿ. ಇಲ್ಲಿ ಈ ಭಾಗದ ಚಿಂತಕರ ಒಂದ್ ರೀತಿ ಜನಪ್ರತಿನಿಧಿಗಳ ಮತ್ತೆ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಪ್ರಗತಿಪರರ ಎಲ್ಲರ ಒಂದು ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ. ವಿಶೇಷವಾಗಿ ನಮ್ಮ ಉದ್ದೇಶ, ನಮ್ಮ ಖಾನಾಪುರ್ ನೀರು ಕೊಡ್ತದೆ, ಕಿತ್ತೂರುಗಳ ಹಳ್ಳಗಳು ಸೇರ್ತವೆ, ದೊಡ್ಡದಾಗಿ ಹೋಗುತ್ತೆ. ಹಾಗಾಗಿ ಖಾನಾಪುರ್, ಕಿತ್ತೂರು, ಬೈಲಹೊಂಗಲ, ಬೆಳಗಾವಿ ಈ ಕಡೆ ಭಾಗದ ರೈತರು ಸಂಪನ್ನವಾಗಿರ್ಬೇಕಂದ್ರೆ ನಮಗೆ ಒಂದು ಅಣೆಕಟ್ಟು ಬೇಕು. ಮತ್ತೆ ವಿಶೇಷವಾಗಿ ಅಣೆಕಟ್ಟಿಗೆ ನಾವು ರಾಣಿ ಚೆನ್ನಮ್ಮ ಏನು ಕಿತ್ತೂರು ನಾಡಿನ ಒಂದು ರೀತಿ ಬ್ರಿಟಿಷರ ಕಹಳೆ ಉಳಿದ ಒಂದು ರೀತಿ ಮಹಾನ್ ವ್ಯಕ್ತಿ, ಮಹಾನ್ ಕ್ರಾಂತಿಕಾರಿ ವೀರ ಮಹಿಳೆ ರಾಣಿ ಚೆನ್ನಮ್ಮ ಅಣೆಕಟ್ಟು ಅಂತಕ್ಕಂಥ ಒಂದು ರೀತಿ ಪ್ರಾಸ್ತಾವಿಕ ಹೆಸರಿನಡಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ, ಮತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಇದು ಅಖಂಡ ಖಾನಾಪುರ್, ಕಿತ್ತೂರು, ಬೆಳಗಾವಿ ಗ್ರಾಮೀಣ, ಬೈಲಹೊಂಗಲ ಈ ಕಡೆ ಭಾಗದ ರೈತರ ಹಿತದೃಷ್ಟಿಯಿಂದ ಈ ನೀರಾವರಿ ಹೋರಾಟಗಳಿಗೆ ಕೈ ಹಾಕ್ತಾ ಇದ್ದೀವಿ. ಕಳಸ ಬಂಡೂರಿ ಬಗ್ಗೆನೂ ಸಹ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ಯಾವುದೇ ರೀತಿ ನಾವು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವೆಂದೂ ಹೇಳೋದಿಲ್ಲ. ಪಾಪ ಅದು ಒಂದು ಹೋರಾಟ, ಅವ್ರಿಗೂ ಸಹ ಸಪೋರ್ಟ್ ಮಾಡ್ತಾ ನಾವು ಪ್ರತ್ಯೇಕವಾಗಿ ಒಂದು ರೀತಿ ನಮಗೆ ಒಂದು ಸಣ್ಣ ಅಣೆಕಟ್ಟು ನಿರ್ಮಾಣ ಮಾಡೋಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ನಮಸ್ಕಾರ. ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು.
ವಿಶೇಷವಾಗಿ ನಾನಿವತ್ತು ಮಾತಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಮಲಪ್ರಭಾ ಕಿತ್ತೂರು ಕರ್ನಾಟಕದ ಅತ್ಯಂತ ಜೀವನದಿ ತಾಯಿ ಮಲಪ್ರಭಾ ನದಿ. ಇದು ಖಾನಾಪುರದ ಒಂದು ರೀತಿ ಜಾಂಬೋಟಿ ಅರಣ್ಯ ಪ್ರದೇಶದ ಕಣಕುಂಬಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಹುಟ್ಟಿ ಖಾನಾಪುರ ಮಾರ್ಗವಾಗಿ ನಮ್ಮ ಕ್ರಾಂತಿನಾಡು ಕಿತ್ತೂರು ಮೂಲಕ ಕಿತ್ತೂರು ಕ್ಷೇತ್ರದ ಅಂದರೆ ತಾಯಿ ಗಂಗಾಂಬಿಕಾ ಆಯ್ಕೆ ಸ್ಥಳ ಎಂ ಕೆ ಹುಬ್ಬಳ್ಳಿಯ ಮೂಲಕ ಬೈಲಹೊಂಗಲದಲ್ಲಿ ನಯನಗರ ಅಂತ ಹೇಳಿಬಿಟ್ಟು ಒಂದು ರಸ್ತೆ ಸೇತುವೆ ಇದೆ. ಅದರ ಮೂಲಕ ದೂರದ ಸವದತ್ತಿಯ ಹತ್ತಿರದಲ್ಲಿರ್ತಕ್ಕಂಥ ಮುನವಳ್ಳಿ ಸಮೀಪದ ನವಿಲ್ ತೀರ್ಥಕ್ಕೆ ಅಣೆಕಟ್ಟಿಗೆ ಹೋಗಿ ಸೇರ್ತದೆ. ಇದು ವಿಶೇಷವಾಗಿ ಮೊದಲಿಂದನೂ ಸಹ ಇದು ಮಾಡಿದರು. ದುರ್ದೈವ ಅಂದರೆ ಖಾನಾಪುರ ಮತ್ತು ಕಿತ್ತೂರು ಕ್ಷೇತ್ರಗಳ ಒಂದು ರೀತಿ ನದಿ ತೀರದ ಅಕ್ಕಪಕ್ಕಗಳಿಗೆ ಕೆಲವು ಟೈಮಿಗೆ ನೀರಿರೋದಿಲ್ಲ. ಯಾಕಪ್ಪ ಅಂತಂದರೆ ಮಳೆಗಾಲದಲ್ಲಿ ವಿಶೇಷವಾಗಿ ಒಂದು 3ರಿಂದ 4-4.5 ತಿಂಗಳು ನೀರಿರ್ತದೆ. ಆನಂತರ ನದಿ ಅಕ್ಕಪಕ್ಕ ಅಂತ ಹೇಳಿಬಿಟ್ಟು ಬೋರ್ವೆಲ್ಗಳಿಗೆ ನೀರು ಒಂದು 2 ತಿಂಗಳು ಬರ್ತದೆ ಒಂದೇ. ಆನಂತರ ನದಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರುಗಳ ಜಮೀನಲ್ಲಿರ್ತಕ್ಕಂಥ ಬೋರ್ವೆಲ್ಗಳೇ ಬತ್ತೋಗ್ತವೆ. ಮತ್ತು ಇನ್ನು ಕಿತ್ತೂರು ಕ್ಷೇತ್ರ ಖಾನಾಪುರ ಕ್ಷೇತ್ರ ಅಂದರೆ ಕೆಲವು ಬರೀ ನದಿ ತೀರದಲ್ಲದೆ ಕೆಲವು ರೈತಾಪಿ ವರ್ಗದ ಬಹುತೇಕ ಜಮೀನುಗಳು ಒಂದು ರೀತಿ ಸಾಕಷ್ಟು ಎತ್ತರದಲ್ಲಿದ್ದಾವೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ರೀತಿ ಕೆರೆಗೆ ನೀರು ತರ್ತಕ್ಕಂಥ ಕೆಲಸ ಮಾಡ್ತು, ಓಕೆ ಸಂತೋಷ. ಆದರೆ ಆ ಕೆರೆಗೆ ನೀರು ಓಕೆ ಅದು ಪೈಪ್ಲೈನೆಲ್ಲ ಹಾಕಿದ್ದಾರೆ, ಅದು ಎಷ್ಟು ಪರಿಣಾಮಕಾರಿಗೆ ಬಂದು ತಲುಪುತ್ತೋ ಇಲ್ಲಿವರೆಗೂ ಸಹ ನನಗಂತೂ ಖಾತ್ರಿ ಇಲ್ಲ. ಯಾಕಪ್ಪ ಅಂತಂದರೆ ಹಿಂದೆ ಸಾಕಷ್ಟು ಏತ ನೀರಾವರಿ ಯೋಜನೆಗಳು ನೋಡಿದೆ ನಾನು. ಮೊನ್ನೆ ಹಿಟ್ಗಿ ಒಂದು ಏತ ನೀರಾವರಿ ಯೋಜನೆ ಇದೆ, ಅದು ಯಾವ ರೀತಿ ನೆನೆಗುದಿಗೆ ಬಿದ್ದಿದೆ ಅಂತಕ್ಕಂಥದ್ದು ನಂಗೆ ಗೊತ್ತಿದೆ. ಹಾಗಾಗಿ ನಂದು ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಖಾನಾಪುರ ಮತ್ತು ಕಿತ್ತೂರು ಭಾಗದ ಒಂದು ರೀತಿ ಸಂಪನ್ಮೂಲ, ನೈಸರ್ಗಿಕ ಸಂಪನ್ಮೂಲ ಒಂದು ರೀತಿ ಕಿತ್ತೂರು ಕರ್ನಾಟಕಕ್ಕೆ ನೀರು ಕೊಡುತ್ತೆ. ಆದರೆ ಬೇಸಿಗೆ ಕಾಲ ಬರಗಾಲ ಬಂತಂದರೆ ನಮಗೆ ಕುಡಿಯೋದಕ್ಕೂ ಸಹ ನೀರಿರಬಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ದಯವಿಟ್ಟು ಈ ಕಡೆ ಭಾಗದ ಜನಪ್ರತಿನಿಧಿಗಳು ಮತ್ತು ಇಲ್ಲಿ ಕಡೆ ಭಾಗದ ಶಾಸಕರಾಯಿತು, ಮತ್ತು ಸಂಸದರುಗಳಾಯಿತು, ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಾಯಿತು, ರಾಜ್ಯಸಭಾ ಸದಸ್ಯರುಗಳಾಯಿತು, ಮತ್ತು ಪ್ರಗತಿಪರ ಹೋರಾಟಗಾರರಾಯಿತು, ಎಲ್ಲ ರೀತಿಯ ಹೋರಾಟಗಾರರು ಚಿಂತನೆ ನಡೆಸಿದ್ರೆ ಒಂದು ರೀತಿ ಒಳ್ಳೆಯದು. ಓಕೆ, ಇದಕ್ಕೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ, ಹಂಗಂತ ಹೇಳಿಬಿಟ್ಟು ನಾನೇನು ಇಲ್ಲ ಅಂತ ಹೇಳಲ್ಲ. ನಾನು ಕೇಳೋದು ಸಾಕಷ್ಟು ನದಿಯ ಸಂಪನ್ಮೂಲಗಳು, ನದಿಗಳ ನೋಡಿ ನಿಯರೆಸ್ಟೇ ಒಂದು ರೀತಿ ಅಣೆಕಟ್ಟುಗಳು ಕಟ್ಟಿದ್ದಾರೆ. ಆದರೆ ನಮ್ಮದು ದೂರ ಇದೆ. ಮತ್ತು ಇಲ್ಲಿ ಕಣಕುಂಬಿ ಭಾಗದಲ್ಲಿ ಹುಟ್ಟಿ ಅಲ್ಲಿಂದ ಯಾವುದೇ ರೀತಿ ಸ್ಥಳಗಳಿಲ್ಲ ವಿಶೇಷವಾಗಿ. ಹಾಗಾಗಿ ನೀರು ಸರಾಗವಾಗಿ ಎಲ್ಲೂ ನಿಲ್ತಕ್ಕಂಥ ಅವಕಾಶಗಳೇ ಇಲ್ಲ, ಆಯಿತಾ, ಅತಿ ಹೆಚ್ಚು ಸರಾಗವಾಗಿ. ಹಾಗಾಗಿ ಅಲ್ಲಲ್ಲಿ ನೀವು ಜಾಗವೆಲ್ಲೋ ನಿರ್ಮಿಸಿದ್ದೀರ, ಆದರೆ ಅದು ಎಷ್ಟು ಪರಿಣಾಮಕಾರಿಯಾಗಿ ನೀರು ಹೋಗ್ತಾಯಿದೋ ಗೊತ್ತಿಲ್ಲ, ಅರ್ಥ ಆಯ್ತಾ. ಅಕ್ಕಪಕ್ಕ ಕೆಲವು ರೈತರುಗಳಿಗೆ ಮಾತ್ರ ಹೆಲ್ಪ್ ಆಗ್ತೈತೆ. ಹಾಗಾಗಿ ನಂದು ಉದ್ದೇಶ ಏನಪ್ಪ ಅಂತಂದರೆ, ಯಾಕೆ ನಾವು ಖಾನಾಪುರ, ಕಿತ್ತೂರು ಮತ್ತು ಈ ಬೆಳಗಾವಿ ಗ್ರಾಮೀಣ ಮತ್ತು ವಿಶೇಷವಾಗಿ ಬೈಲಹೊಂಗಲದ ಜನತೆ ನಾವು ಯಾಕೆ ಒಂದು ಸಣ್ಣ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡ್ಕೊಳ್ಳೋದ್ರ ಕಡೆ ಚಿಂತನೆ ನಡೆಸಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಯಾಕಪ್ಪ ಅಂತಂದರೆ ಒಂದು ಅಣೆಕಟ್ಟು ನಿರ್ಮಾಣ ಮಾಡ್ಕೊಳೋದ್ರಿಂದ ಸಾಕಷ್ಟು ಅವಕಾಶಗಳಿದ್ದಾವೆ, ಸಾಕಷ್ಟು ಒಂದು ರೀತಿ
ಸಾಕಷ್ಟು ಸಮಗ್ರ ನೀರಾವರಿ ಆಗ್ತದೆ, ಶಾಶ್ವತ ನೀರಾವರಿ ಆಗ್ತದೆ, ಮತ್ತು ಹಸಿರೀಕರಣ, ವಿಶೇಷವಾಗಿ ಸುತ್ತಮುತ್ತ ಎಲ್ಲ ಕ್ಷೇತ್ರಗಳು ಹಸಿರೀಕರಣ ಆಗುತ್ತೆ, ಸಂಪನ್ಮೂಲ ಇದಾಗುತ್ತೆ, ರೈತರು ಒಂದು ರೀತಿ ಸಂಪನ್ಮೂಲ ಆಗ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ. ಹಾಗಾಗಿ ನಾನು ಮೊನ್ನೆ ಖಾನಾಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಠಲ್ ಅಲ್ಗೇಕರ್ ಅವ್ರ ಜೊತೆ ಚಿಂತನೆ ಮಾಡಿದಾಗ ಅವ್ರದ್ದು ಚಿಂತನೆಗಳು ಇದಕ್ಕೆ ಪೂರಕ ಆಗಿದ್ದಾವೆ. ಮತ್ತು ಎಲ್ಲ ಶಾಸಕರ ಜೊತೆನೂ ಮತ್ತು ಎಲ್ಲ ಸಂಸದರ ಜೊತೆನೂ ಮತ್ತು ಎಲ್ಲ ಪ್ರಗತಿಪರರನ್ನು ಭೇಟಿ ಆಗಿ ಒಂದು ನಿಟ್ಟಿನಲ್ಲಿ ಒಂದು ರೀತಿ ಸಮಗ್ರ ಶಾಶ್ವತ ಸಮಗ್ರ ನೀರಾವರಿ ಹೋರಾಟ ಸಮಿತಿ ಅಂತಕ್ಕಂಥದ್ದು ಅದರಡಿ ಹೋರಾಟ ಮಾಡೋಣ ಅಂದ್ಕೊಂಡು ಎಲ್ಲ ತಾವು ಡಿಸ್ಕಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಜೊತೆಗೆ ವಿಶೇಷವಾಗಿ ಸಾಕಷ್ಟು ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಕೊಟ್ರಿ, ಓಕೆ ಸಂತೋಷ, ಎಲ್ಲರಿಗೂ ಸಹ ಪ್ರತ್ಯೇಕವಾಗಿ ಒಂದೊಂದು ಅಣೆಕಟ್ಟಿಗೆ ಹೆಸರು ಕೊಟ್ರಿ. ಆದರೆ ಬ್ರಿಟಿಷರ ವಿರುದ್ಧ ಕಹಳೆ ಊದಿದ ಕ್ರಾಂತಿವೀರ, ವಿಶೇಷವಾಗಿ ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದು ಸವಿ ನೆನಪಿಗೋಸ್ಕರ ಆದರೂ ಒಂದು ಪ್ರತ್ಯೇಕ ಅಣೆಕಟ್ಟು ಆಗಲೇಬೇಕು. ಹಾಗಾಗಿ ನಮ್ಮದು ಒಂದು ಹೋರಾಟ ಇನ್ಮೇಲೆ ನಿರಂತರವಾಗಿ ಎಲ್ಲ ಪ್ರಗತಿಪರರ ರೈತರ ಒಂದು ರೀತಿ ಅಭಿಪ್ರಾಯ ಸಂಗ್ರಹ ಮಾಡಿ ನಾವು ಒಂದು ಪ್ರತ್ಯೇಕ ಒಂದು ಸಣ್ಣ ಅಣೆಕಟ್ಟು ನಿರ್ಮಾಣ ಮಾಡಲಿಕ್ಕೆ ಹೋರಾಟಗಳನ್ನ ಆರಂಭಿಸಬೇಕು ಅಂತೇಳ್ಬಿಟ್ಟು ಪೂಜ್ಯ ಶ್ರೀಗಳ ಆಶೀರ್ವಾದ, ಅವರ ಅಭಿಪ್ರಾಯ ತಗೊಂಡು ಮಾಡಬೇಕು, ನಿರಂತರವಾಗಿ ಹೋರಾಟಗಳನ್ನ ಜೀವಂತವಾಗಿ ಇಡಬೇಕು ಅಂತೇಳ್ಬಿಟ್ಟು ತೀರ್ಮಾನ ಮಾಡಿ ಆ ಒಂದು ಅಣೆಕಟ್ಟಿಗೆ ರಾಣಿ ಚೆನ್ನಮ್ಮ ಅಣೆಕಟ್ಟು ಅಂತೇಳ್ಬಿಟ್ಟು ಹೆಸರು ಇಡಬೇಕು ಅಂತಲೂ ಸಹ ನಾವು ಹೋರಾಟ ಮಾಡಬೇಕು ಅಂತೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಎಲ್ಲ ನನ್ನ ಸ್ನೇಹಿತರು, ವಿಶೇಷವಾಗಿ ಎಲ್ಲ ಹೋರಾಟಗಾರರು ಇದೆಲ್ಲ ಅಭಿಪ್ರಾಯ ಒಮ್ಮತ ನಿರ್ಧಾರಕ್ಕೆ ಬಂದಾಗ ದಯವಿಟ್ಟು ನಿಮ್ಮೆಲ್ಲ ಸಹಕಾರ, ಪ್ರೋತ್ಸಾಹ, ಒಂದು ರೀತಿ ಈ ಹೋರಾಟದಲ್ಲಿ ಭಾಗವಹಿಸಿಕೆ, ಪ್ರತಿಯೊಬ್ಬರು ರೈತರು, ಮನೆಗೊಬ್ಬ ರೈತರು ಮತ್ತು ರೈತಪರ ಹೋರಾಟಗಾರರು, ಕನ್ನಡಪರ ಸಂಘಟನೆಗಳು, ಪ್ರತಿಯೊಬ್ಬ ಎಲ್ಲ ಹೋರಾಟಗಾರರು, ಎಲ್ಲ ಸಮಸ್ತ ಜನತೆ, ಜನಪ್ರತಿನಿಧಿಗಳು ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.